ಸುಹಾಸ್ ಹತ್ಯೆ ಮಾಸುವ ಮುನ್ನವೇ ಮಂಗಳೂರಿನ ಹೊರವಲಯದಲ್ಲಿ ಮತ್ತೊಂದು ಅಟ್ಯಾಕ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಮಂಗಳೂರಿನಲ್ಲಿ ಸಂಪೂರ್ಣ ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ. ಮಂಗಳೂರು ಹೊರವಲಯದಲ್ಲಿ ಮತ್ತೊಂದು ಅಟ್ಯಾಕ್ ಆಗಿರುವಂತಹದ್ದು. ಮಂಗಳೂರು ಹೊರವಲಯದ ಕಣ್ಣೂರಿನಲ್ಲಿ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಮುಂಜಾನೆ 3 ಗಂಟೆಗೆ 5 ದುಷ್ಕರ್ಮಿಗಳಿಂದ ಈ ಡೆಡ್ಲಿ ಅಟ್ಯಾಕ್ ಆಗಿರುವಂತಹದ್ದು. ಮಂಗಳೂರು ಮಾರುಕಟ್ಟೆಗೆ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ನೌಶಾದ್ಗೆ ಚಾಕುವಿನಿಂದ ಇರಿದಿದ್ದಾರೆ ಕಿಡಿಗೇಡಿಗಳು. ಮನೆಯೊಂದಕ್ಕೆ ಓಡಿ ಹೋಗಿ ಇರ್ಷಾದ್ ಜೀವ ಉಳಿಸಿಕೊಂಡಿರುವಂತಹ ವಿಚಾರ ಗೊತ್ತಾಗ್ತಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಇರ್ಷಾದ್ಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಮುಂದುವರಿಸಲಾಗಿದೆ. ಒಂದು ಕಡೆ ಸುಹಾಸ್ ಹತ್ಯೆ, ಮಗದೊಂದು ಕಡೆ ಇರ್ಷಾದ್ನ ಮೇಲಾಗಿರುವಂತಹ ಅಟ್ಯಾಕು. ಮಂಗಳೂರಿನಲ್ಲಿ ಏನಾಗ್ತಾ ಇದೆ ಅಂಥೇಳಿ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆಯಾ? ಪೊಲೀಸರು, ಕಾನೂನು ಯಾರ ಭಯ ಇಲ್ದಂಗಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2017ರಿಂದ ಇತ್ತೀಚೆಗೆ ಮಂಗಳೂರಿನಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಅಲ್ಲಿ ಹರಿತಾ ಇರುವಂತಹ ನೆತ್ತರು, ಪ್ರತೀಕಾರದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಈಗ ಮತ್ತೊಮ್ಮೆ ಇದೇ ಗಲಾಟೆ, ಇದೇ ಹತ್ಯೆಗಳ ಮೂಲಕವೇ ಮಂಗಳೂರು ಸುದ್ದಿಯಲ್ಲಿದೆ. ಈಗ ಸುಹಾಸ್ ಹತ್ಯೆ ಮಾಸುವ ಮುನ್ನವೇ ಈಗ ಮತ್ತೊಂದು ಅಟ್ಯಾಕ್ ಆಗಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಳಿ ತಪ್ಪಿರೋದು ಈ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಪೊಲೀಸರು ಇದಾರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರ ಭಯವಿಲ್ಲದೇನೆ ಗ್ಯಾಂಗ್ ಕಟ್ಕೊಂಡು ಅಟ್ಯಾಕ್ ಮಾಡೋದು, ದಾಳಿ ಮಾಡೋದು, ಮರ್ಡರ್ ಮಾಡೋದು ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಕಣ್ಣೂರು ಕೊಂಚಾಡಿ ಉಳ್ಳಾಳದಲ್ಲಿ ಚೂರಿ ಇರಿತವಾಗಿದೆ. ತಡರಾತ್ರಿ ಮತ್ತು ಬೆಳ್ಳಂಬೆಳಗ್ಗೆ ನಡೆದಂತಹ ಘಟನೆ ಇದು. ಘಟನೆಯಲ್ಲಿ 3 ಗಾಯವಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ 3 ಕಡೆಯಲ್ಲಿ ಚೂರಿ ಇರಿತ ಆಗಿರುವಂತಹದ್ದು. ಕಣ್ಣೂರು ಕೊಂಚಾಡಿ ಉಳ್ಳಾಳದಲ್ಲಿ ಚೂರಿ ಇರಿತವಾಗಿದೆ. ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ. ನಿಜಕ್ಕೂ ಕೂಡ ಪೊಲೀಸರು ಇದಾರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಕ್ರೈಮ್ ಆಕ್ಟಿವಿಟೀಸ್ಗಳಾಗ್ತಾ ಇದ್ದಾವೆ. ಪುಡಿ ರೌಡಿಗಳು ಬಾಲ ಬಿಚ್ಚುತ್ತಾ ಇದ್ದಾರೆ. ಪ್ರತೀಕಾರಕ್ಕೇನೆ ಈ ರೀತಿಯ ದಾಳಿಗಳಾಗ್ತಿದ್ದಾವೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ನಡುವೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ ಇಂಟೆಲಿಜೆನ್ಸ್ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗಿಬಿಟ್ಟಿದೆ. ಅವರು ಆಡಿದ್ದೇ ಆಟ, ವರ್ತಿಸಿದ್ದೇ ರೀತಿಯಾಗಿ ಹೋಗ್ಬಿಟ್ಟಿದೆ. ಮಂಗಳೂರಿನಲ್ಲಿ ಒಂದೇ ದಿನ 3 ಕಡೆಗಳಲ್ಲಿ ಚೂರಿ ಇರಿತದ ಪ್ರಕರಣಗಳು ದಾಖಲಾಗಿದ್ದಾವೆ ಅಂದರೆ ಪೊಲೀಸರು ಯಾವ ರೀತಿ ಜಿಲ್ಲೆಯನ್ನು ನೋಡ್ಕೊಳ್ತಾ ಇದ್ದಾರೆ, ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಅರಿವೇ ಇಲ್ವಾ ಅಂಥೇಳಿ. ಹಿಂದೂ ಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಮತ್ತೆ ಬಸ್ಸುಗಳಿಗೆ ಕಲ್ಲೇಟಿ ಹೊಡೆಯಲಾಗಿದೆ. ಬೆಳ್ತಂಗಡಿ ಉಪ್ಪಿನಂಗಡಿಗೆ ಸಂಚರಿಸ್ತಾ ಇದ್ದಂತಹ ಬಸ್ಗೆ ಕಲ್ಲೇಟು. ಕುವೆಟ್ಟು ಗ್ರಾಮದ ಗುರುವಾಯನ ಕೆರೆಯಲ್ಲಿ ಕಲ್ಲು ತೂರಾಟ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಿಂದೂ ಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಹಿನ್ನೆಲೆಯಲ್ಲೇನೆ ಈ ಕಲ್ಲು ತೂರಾಟ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ನೋಡಿ ಖಾಸಗಿ ಬಸ್ನ ಪರಿಸ್ಥಿತಿ ಹೇಗಾಗಿದೆ ಅಂಥೇಳಿ. ಮೊದಲೇ ಹೇಳಿ ಕೇಳಿ ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ. ಸಣ್ಣದೊಂದು ಇಂತಹ ಘಟನೆ ಆದರೂ ಕೂಡ ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಕೂಡ ಆ ವಿಚಾರ ಸದ್ದು ಮಾಡುತ್ತೆ. ಈಗ ಅದರ ಎಫೆಕ್ಟನ್ನು ನೀವು ಗಮನಿಸ್ತಾ ಇದ್ದೀರಿ. ಖಾಸಗಿ ಬಸ್ಗೇನೆ ಕಿಡಿಗೇಡಿಗಳು ಕಲ್ಲೇಟನ್ನು ಹೊಡೆದಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಪರಿಣಾಮ ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿ ಹೋಗಿದೆ. ಮತ್ತೊಂದು ಕಡೆ ಬೆಳಗ್ಗೆ ಯಾವಾಗ ಈ ವಿಚಾರಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಆಗಲೂ ಕೂಡ ಖಾಸಗಿ ಬಸ್ಗೆ ಕಲ್ಲು ತೂರುವಂತಹ ಕೆಲಸ ಆಗಿತ್ತು. ಆ ಕಲ್ಲು ತೂರಾಟ ಆದಮೇಲೂ ಕೂಡ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿದ ಮೇಲೂ ಕೂಡ ಹಲವು ಕಡೆಗಳಲ್ಲಿ ಇದೇ ರೀತಿಯ ಕಲ್ಲು ತೂರಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಪೊಲೀಸರ ಭಯ ಇಲ್ಲ, ಕಾನೂನಿನ ಭಯ ಇಲ್ಲ ಮಂಗಳೂರಿನಲ್ಲಿ ಅನ್ನುವಂತಹ ವಿಚಾರ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಪೊಲೀಸರು ಕ್ಷಣದಿಂದ ಕ್ಷಣಕ್ಕೆ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದೇವೆ,
ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆದೇ ಇರುವ ರೀತಿಯಲ್ಲಿ ನಾವು ಖಾಕಿ ಸರ್ಪಗಾವಲನ್ನು ನಿಯೋಜಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಈ ರೀತಿಯ ಘಟನೆಗಳು ಈಗ ವರದಿ ಆಗ್ತಾ ಇರುವಂಥದ್ದು. ಕುವೆಟ್ಟು ಗ್ರಾಮದ ಖಾಸಗಿ ಬಸ್ನ ಮೇಲೆ ಈಗ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಬಸ್ಸಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸುಹಾಸ್ ಹತ್ಯೆಯ ವಿಚಾರಕ್ಕೇನೆ ಈ ಕಲ್ಲು ತೂರಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.